ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು KSYUನಲ್ಲಿ ಸ್ಟಡಿ ಮೆಟೀರಿಯಲ್ಸ್ನ ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ, ಅದರಿಂದಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. KSYUಗೆ ಅಡ್ಮಿಷನ್ ಆಗುವಂಥ ಪ್ರತಿಯೊಂದು ವಿದ್ಯಾರ್ಥಿಯೂ ಕೂಡ KSYUನ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗಿರುತ್ತೆ. ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಲಾಗಿನ್ ಆಗೋದು ಗೊತ್ತಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿಕೊಂಡು ನೀವು KSYU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಿ KSYUನಲ್ಲಿ ಈಗಾಗಲೇ ಇದ್ದಂತಹ ತುಂಬ ವರ್ಷಗಳಿಂದ ಇದ್ದಂತಹ ಕೋರ್ಸ್ಗಳಿಗೆ ಸ್ಟಡಿ ಮೆಟೀರಿಯಲ್ಸ್ ಆಲ್ರೆಡಿ ಪ್ರಿಂಟೆಡ್ ಆಗಿ ರೆಡಿ ಇರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡ್ಕೋತಾರೆ, ಅಡ್ಮಿಷನ್ ಪಡ್ಕೊಂಡು ದಿನಾನೇ ಅವ್ರಿಗೆ ಸ್ಟಡಿ ಮೆಟೀರಿಯಲ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದರ ಜೊತೆಗೆ ನೀವು KSYU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಆ್ಯಪ್ನಲ್ಲೂ ಕೂಡ ನೀವು ಸಾಫ್ಟ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ನೋಡ್ಬೋದು. ಜೊತೆಗೆ ನಿಮಗೆ ಇಲ್ಲೂ ಕೂಡ ಹಾರ್ಡ್ ಕಾಪಿನೂ ಇರುತ್ತೆ. ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಕೆಲವೊಂದು ಹೊಸ ಕೋರ್ಸಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಕೋರ್ಸಸ್ಗಳಿಗೆ ಇನ್ನೂ ಕೂಡ ಸ್ಟಡಿ ಮೆಟೀರಿಯಲ್ಸ್ ಪ್ರಿಂಟೆಡ್ ನೋಟ್ ಸಿಕ್ಕಿಲ್ಲ. ಆ ಸಬ್ಜೆಕ್ಟ್ಗಳಿಗೆ ಓನ್ಲಿ ಸಾಫ್ಟ್ ಕಾಪಿ ಮಾತ್ರ ಅವೈಲಬಲ್ ಇರುತ್ತೆ. ಅಂಥ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸಾಫ್ಟ್ ಕಾಪಿನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ನೋಡ್ಕೋಬೋದು. ಮೊಬೈಲ್ನಲ್ಲಿ ನೋಡೋಕ್ಕಾಗಿಲ್ಲ ಅಂತಂದರೆ ಅದನ್ನು ನೀವು ಪ್ರಿಂಟ್ ತೊಗೊಂಡು ಕೂಡ ಓದ್ಬೋದು. ನಿಮ್ಮ ಎಕ್ಸಾಮ್ ಅನೌನ್ಸ್ ಆಗಿ ಎಕ್ಸಾಮ್ ಆದರೂ ಕೂಡ ಅವರು ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಕೊಡಲಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಫೀಸ್ ಏನಿರುತ್ತೆ ಆ ಅಮೌಂಟ್ನ ನೀವು ನೆಕ್ಸ್ಟ್ ಇಯರ್ ಅಡ್ಮಿಷನ್ ಟೈಮ್ನಲ್ಲಿ ಕಡಿಮೆ ಮಾಡಿಸ್ಕೊಂಡು ನೀವು ಅಡ್ಮಿಷನ್ ಪಡ್ಕೋಬೋದು. ಖಂಡಿತ ಈ ಅಮೌಂಟ್ನ ಅವ್ರು ಕಡಿಮೆ ಮಾಡ್ತಾರೆ. ಯಾಕಂದರೆ ಲಾಸ್ಟ್ ಟೈಮ್ ನಮಗೂ ಕೂಡ ಒಂದ್ಸಲ ಹಂಗೆ ಆಗಿತ್ತು. ಸ್ಟಡಿ ಮೆಟೀರಿಯಲ್ಸ್ ಪ್ರಿಂಟ್ ಆಗಿಲ್ಲ ಅಂದ್ಬಿಟ್ಟು ಕೊಟ್ಟಿರಲಿಲ್ಲ ಸ್ಟಡಿ ಮೆಟೀರಿಯಲ್ಸ್ನ. ಸೊ ನಾವು ಸೆಕೆಂಡ್ ಇಯರ್ ಅಡ್ಮಿಷನ್ ಟೈಮ್ನಲ್ಲಿ ಆ ಅಮೌಂಟ್ನ ಕಡಿಮೆ ಮಾಡಿಕೊಂಡ್ರು. ಆ ಸ್ಟಡಿ ಮೆಟೀರಿಯಲ್ಸ್ ಅಮೌಂಟ್ ಏನಿರುತ್ತೆ ಆ ಅಮೌಂಟ್ನ ಕಡಿಮೆ ಮಾಡಿಕೊಂಡು ಅಡ್ಮಿಷನ್ ತೊಗೊಂಡ್ರು. ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದರೆ ಏನೂ ತಲೆ ಕೆಡಿಸ್ಕೋಬೇಡಿ. ಸೆಕೆಂಡ್ ಇಯರ್ ಅಡ್ಮಿಷನ್ ಟೈಮಲ್ಲಿ ಆ ಅಮೌಂಟ್ ಕಡಿಮೆ ಆಗುತ್ತೆ. ಸೊ ಆ ಸೇವಿಂಗ್ಸ್ ಅಮೌಂಟಲ್ಲಿ ನೀವು ಪ್ರಿಂಟ್ ತೊಗೊಂಡು ಓದ್ಕೋಬೋದು. 90% ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತಾರೆ. 10% ಸ್ಟೂಡೆಂಟ್ಸ್ಗಳಿಗೆ ಬುಕ್ ಪ್ರಿಂಟ್ ಶಾರ್ಟೇಜ್ ಆಗ್ಬೋದು, ಇಲ್ಲ ಅಂತಂದರೆ ಹೊಸ ಕೋರ್ಸಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಅದನ್ನು ಇನ್ನೂ ಪ್ರಿಂಟ್ ಮಾಡಿ ಸ್ಟೂಡೆಂಟ್ಸ್ಗಳು ಕೊಡೋದು ಲೇಟ್ ಆಗ್ಬೋದು. ಇದರಿಂದಾಗಿ ಸ್ಟಡಿ ಮೆಟೀರಿಯಲ್ಸ್ ಸಿಗೋದಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೆಲ್ಲರಿಗೂ ಕೂಡ ಸ್ಟಡಿ ಮೆಟೀರಿಯಲ್ಸ್ ಸಿಕ್ಕುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮ್ಮ ಒಪಿನಿಯನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ನಿಮಗೇನಾದರೂ KSYUನ ಇನ್ನೂ ಬೇರೆ ವಿಷಯಗಳ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಆ ವಿಷಯದ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.